ನಾನು ಒಂದು ವಿಷಯವನ್ನ ತಮ್ಮ ಹತ್ರ ಕೇಳಬೇಕು ಸ್ಪಷ್ಟವಾಗಿ. ಇಡೀ ರಾಜ್ಯದಲ್ಲಿರುವ ಎಲ್ಲ ರೈತರು ಇವತ್ತು ನೀವು 3,500 ಬೇಕು ಅಂತಂದು ಯಾಕೆ ಕೂತ್ರಿ ನನಗೆ ಗೊತ್ತಾಗಲ್ಲ. ಇಲ್ರಿ, ನಾವು 1 ಟನ್ ಕಬ್ಬು ಬೆಳೆದ್ರ 120 ಕೆಜಿ ಸಕ್ಕರೆ ಸಿಗ್ತೈತಿ. 5,400 ಅಥವಾ 45 ರೂಪಾಯಿ ಕೆಜಿ ಇರ್ಬೋದು ಸಕ್ಕರೆ. 5,400 ಸಿಗ್ತೈತಿ. ಅದರೊಳಗೆ ಹೆಚ್ಚು ಕಡಿಮೆ ಆಗಿ ನನಗೊಂದು 3,000-3,500 ಸಿಕ್ಕರೆ ಸಾಕು ಅಂತ ರೈತ ಏನಾದ್ರೂ ವಿಚಾರ ಮಾಡಿದಾನೆ ಏನೋ ಅಂತ ನನಗೆ ಅನ್ಸಕ್ಕೆ. ಅಲ್ಲಪ್ಪ, ನಾನಂತೀನಿ, ನೀನು ಕಳಿಸಿದ ಕಬ್ಬಿನಿಂದ ಆತ ಕೇವಲ ಸಕ್ಕರೆ ಮಾತ್ರ ಉತ್ಪಾದನೆ ಮಾಡುದಿಲ್ಲ ಪುಣ್ಯಾತ್ಮರ. ಅದೇ ಕಬ್ಬಿನಿಂದ 160 ವ್ಯಾಟ್ ವಿದ್ಯುತ್ ಅನ್ನು ತಯಾರು ಮಾಡ್ತಾರೆ. ನೀವು ಕಳಿಸಿದಂತ 1 ಟನ್ ಕಬ್ಬಿನಿಂದ ಮೊಲಾಸಿಸ್ ಅಂತ ಹೇಳಿ ಸಿಗ್ತೈತಿ. ಇನ್ನೊಂದು ಅದನ್ನು ಸತಕನಪ್ಪ ನೀವು ಕಳಿಸಿದ ಕಬ್ಬಿನಿಂದ ಸಿಗ್ತೈತಿ. ಒಟ್ಟಾರೆಯಾಗಿ 1 ಟನ್ ಕಬ್ಬನ್ನ ಒಬ್ಬ ರೈತ ಕಳಿಸಿದ್ದೆ ಆದ್ರೆ ಫ್ಯಾಕ್ಟರಿ ಅವರಿಗೆ 14,200ರಿಂದ ಹತ್ತತ್ರ 14,500 ರೂಪಾಯಿ ಲಾಭ ಕಟ್ಟಿ 1 ಟನ್ನಿಂದ 14,000 ಅವರಿಗೆ ಲಾಭ ಆಗ್ತೈತಿ. ನೀವು ಕೇಳಿದ್ದು 3,500 ಅಲ್ಲ ತಮ್ಮ, 7,500 ಕೇಳ್ಬೇಕು ನೀವು. ಸುಮ್ಮನೆ 3,500 ನೀವು ಕಳಿಸಿದ ಕಬ್ಬಿಗೆ ಅವರಿಗೆ ದೊರೆಯುವಂತ ಲಾಭನ 14,500 ಆದ್ರೆ ನೀವು ಕನಿಷ್ಠ 7,500 ಆದ್ರೆ ಕೇಳ್ರಿ, ಅವ್ರಿಗೆ 5,000 ಬರ್ತಾರ. ನೀವು ತಳಗಿಳಿದ್ರ ಅವ್ರೆಲ್ಲಿ ಹೋಗ್ಬೇಕು, ಪೂರ್ತಿ ತಳಗ ಹೋಗ್ತಾರ. ಮತ್ತೆ ಗೋಸಲ ಪೂರ್ತಿ ತಳಗ ಹೋಗ್ತಾರ. ಮತ್ತೆ ಅದಾಗಬೇಕನ? ಅದಕ್ಕೆ ಹೇಳಲ್ಲ, ರೈತ ಏನು ಬೆಳೆಯುವುದು ರಸ, ತಿನ್ನುವುದು ಕಸ ಅಂತ ಹೇಳಿ ಚೆನ್ನಾಗಿ ರಾತ್ರಿ ಹಗಲು ಇರೋ ರಾತ್ರಿ 2-3 ಕರೆಂಟ್ ಕೊಡ್ತಾರೆ ಪುಣ್ಯಾತ್ಮರು. ರಾತ್ರಿ ಅಲ್ಲಿ ಹಾವಿರ್ತದೋ, ಚೇಳಿರ್ತದೋ, ಕರೆಂಟ್ ಹೊಡೆದು ಸಾಯ್ತೀವೋ ಏನೋ ಸುಡುಗಾರ ಗೊತ್ತಿಲ್ಲ. ರಾತ್ರಿ ಹಗಲು ಹೋಗಿ ನೀವು ಏನು ಹೊಲಕ್ಕೆ ನೀರು ಬಿಟ್ಟು ಬೆಳೆ ತೆಗೆದು ಪುಣ್ಯಕ್ಕೆ ಬೆಲೆ ಸಿಕ್ತೋ ಇಲ್ಲೋ ಗೊತ್ತಿಲ್ಲ. ಅಷ್ಟು ಕಷ್ಟಪಟ್ಟೇನಪ್ಪ ದುಡಿದಂತ ರೈತನಿಗೆ ಇವತ್ತು ಯಾವ ಗೋಳು ಬರ್ತಾ ಇದೆ? ಯಾಕೆ ಈ ಗೋಳನ್ನು ತಂದುಕೊಂಡಿವಿ ನಾವು? ಯಾರು ತಂದಿಲ್ಲ, ಇವನ್ನ ನಾವೇ ತಂದುಕೊಂಡಿದ್ದೀವಿ. ಎತ್ತರು ಹೇಳಿದ್ರೇನಪ್ಪ ಅಂದ್ರ ಶಿವಾನಂದ ರಾಜಕೀಯ ಮಾತಾಡಬಾರ್ದು ಅಂತಂದ್ರೆ ಸರಿ, ಅದಕ್ಕೆ ಕಟ್ಟುಪಟ್ಟಿಗೆ ಸಿಕ್ಕು ನಾನು ಕೆಲವು ಸತ್ಯಗಳನ್ನು ಕಠೋರವಾಗಿ ಸತ್ಯಗಳನ್ನು ಮಾತನಾಡಬಲ್ಲೆ. ಯಾಕಂದ್ರೆ ನಾನು ಬಹಳಷ್ಟು ಹೋರಾಟ ಬದುಕಿನಿಂದ ಬಂದಿನಿ. ನಮ್ಮಪ್ಪ ಇವತ್ತು ಆಕಲಾಡ್ಕೊಂಡು ಮಂದಿ ಹೊಲಕ್ಕೆ ದುಡ್ಯಾಕ್ ಹೋಗ್ತಾರೆ. ನಮ್ಮವ್ವ ಮಂದಿ ಹೊಲಕ್ಕೆ 200 ರೂಪಾಯಿ ದುಡ್ಯಾಕ್ ಹೋಗ್ತಾರ. ವಕೀಲಾಗಿ ವೃತ್ತಿ ಮಾಡಿದ್ರು ಇವತ್ತಿಗೆ ಎಲ್ಲ ರೈತರಿಗಾಗ್ಲಿ ಯಾರಿಗಾಗ್ಲಿ ಅನ್ಯಾಯ ಆದ್ರೆ ಉಚಿತವಾಗಿ ನ್ಯಾಯಾಲಯದಲ್ಲಿ ನ್ಯಾಯವಾದನವನ್ನು ನೀಡುತ್ತಿದ್ದೀನಿ. ಒಂದು ವಿಚಾರವನ್ನು ತಿಳ್ಕೊಳ್ರಿ, ಇದೇ ಇಂಡಿಯಲ್ಲಿ 2 ಫ್ಯಾಕ್ಟರಿಗಳದಾವ. ಸಕ್ರಿ ಫ್ಯಾಕ್ಟರಿ ಅಪ್ಪ, 2 ಫ್ಯಾಕ್ಟರಿ ಅದಾವ. ಒಂದು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರದು, ಇನ್ನೊಂದು ಜಮಖಂಡಿ ಇದ್ರಲ್ಲ ನ್ಯಾಮನಗೌಡ್ರದು, ಸಿದ್ದು ನ್ಯಾಮಗೌಡ್ರು. ನಾವ್ ಹೆಸರು ಹೇಳ್ಬೇಡ್ರಂದ್ರು, ಅವ್ರು ನಿಮ್ಗೆ ಗೊತ್ತಿಲ್ಲ ಅಂತ ಹೇಳತ್ತೇನಪ್ಪ. ಆಲ್ಮೇಲ್ನಲ್ಲಿ ಒಂದು ಫ್ಯಾಕ್ಟರಿ ಐತಿ, ಅದು ಪಿ ಚಿದಂಬರ ಅವರ ಬೀಗರದು. ಯಾರ್ದು? ಪಿ ಚಿದಂಬರ ಅವರ ಬೀಗರದು. ಬಬಲೇಶ್ವರ ಒಂದು ಫ್ಯಾಕ್ಟರಿ ಐತಿ, ಅದು ತಮಿಳುನಾಡು ರಾಜಕಾರಣಿದಪ್ಪ ಪುಣ್ಯಾತ್ಮರ. ಚಡಚಣದಲ್ಲಿ ಒಂದು ಫ್ಯಾಕ್ಟರಿ ಐತಿ, ನಮ್ಮ ಯಶವಂತರಗೌಡ ಪಾಟೀಲ್ರಪ್ಪ. ಮಲಗಾಣಕ್ಕೊಂದಿದೆ, ಜೆ.ಟಿ. ಪಾಟೀಲ್ರು ಮತ್ತೆ ಅನುಮಾನ ಅಂತ ಹೇಳಿದ್ರು. ನಾನು 13 ವರ್ಷ ಬಿಜೆಪಿ ಆಗಿದ್ದವನೇ, ಬಿಟ್ಟು ಹೋದವನೇ, ಅದಕ್ಕೆ ತಪ್ಪಲ್ಲ. ಜೆ.ಟಿ. ಪಾಟೀಲ್ರು ಮತ್ತು ನಮ್ಮ ಸೋಮನಗೌಡರ ಅಣ್ಣನಂತ ಸುರೇಶ್ ಗೌಡರು ಪಾರ್ಟ್ನರ್ಶಿಪ್ ದಲ್ಲಿ ಮಲಗಾಣದಲ್ಲಿದೆ. ನಾನಂತೀನಿ, ಇಲ್ಲಿ ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿ ಪಕ್ಷದ ಎಲ್ಲಾ ಪಕ್ಷಗಳು ಹೇಗಂದ್ರೆ ಒಂದೇ ಹಾವ 3 ತಲಿ ತಮ್ಗೊಳೆ. ಯಾವುದೇ ತಲಿ ಕಡಿದ್ರು ನೀವು ಸೈಕಲಿ. ಹೇಗಂದ್ರೆ ಇಲ್ಲ, ಈ ತಲಿ ಇದು ಈ ಹಾವ ಚುಡಾದ, ಈ ಹಾವ ಸುಬಾರದ. ಅದು ಆಯತ್ತಲ್ಲದ ಒಂದೇ ಹಾವ 3 ತಲಿ ಇದ್ದಂಗ ಅವ್ರು 3 ಮಂದಿ ಅಂತಂಬಿದ್ದಂಗ ಮುಂದೆ ಕಚ್ಚಾಡ್ತಾವ, ಒಳಗ ಮುದ್ದಾಡ್ತಾವ ಬಹಳ ಚಂದ. ನಮಗ್ ಗೊತ್ತಾಗಲ್ಲ, ರೈತರಿಗೆ ಗೊತ್ತಾಗುದಿಲ್ಲ. ನಾವೇಂತಿದ್ವಿ ಅಂದ್ರೆ ಯಾರು ಅಧಿಕಾರದಲ್ಲಿರ್ಬೇಕು, ಯಾರು ಅಧಿಕಾರದಲ್ಲಿರ್ಬೇಕಂದ್ರೆ ನಮ್ಮ ಜಾತಿಯ ಕೊಂಡಿನೇ ಇರಬೇಕು.